ಶೇಕ್ಸ್ಪಿಯರ್ನನ್ನು ಕೇವಲ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸದೆ ಕನ್ನಡದ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ಇನ್ನಷ್ಟು ಹತ್ತಿರವಾಗಿಸುವುದು. ಮನುಷ್ಯ ಸ್ವಭಾವದ ಈ ನಿಗೂಢ ಲೋಕದ ಅತ್ಯಂತ ಪರಿಪೂರ್ಣ ಪ್ರತಿನಿಧಿ ಎಂದರೆ ಅದು ವಿಲಿಯಂ ಶೇಕ್ಸ್ಪಿಯರ್. ಹೌದು, ಅವನ ಜೀವನ ಒಂದು ಸಾಗರದ ಹಾಗೆ, ಅವನ ಕೃತಿಗಳು ಒಂದು ನಕ್ಷತ್ರ ಪುಂಜದ ಹಾಗೆ. ಕೇವಲ 15 ನಿಮಿಷಗಳಲ್ಲಿ ನಾವು ಅದರ ಒಂದು ಸಣ್ಣ ಕಣವನ್ನೂ ಮುಟ್ಟಲು ಸಾಧ್ಯವಿಲ್ಲ, ಅದು ನನಗೂ ಗೊತ್ತು. ಆದರೆ ಮನುಷ್ಯನ ಮನಸ್ಸಿನ ಅತ್ಯಂತ ಆಳವಾದ, ಅತ್ಯಂತ ನಿಗೂಢವಾದ ಕೆಲವು ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸಿದ ಅವನ ಕೆಲ ಶ್ರೇಷ್ಠ ನಾಟಕಗಳ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಇಷ್ಟಪಡುತ್ತೇನೆ. ಆದರೆ ನಾವು ಶೇಕ್ಸ್ಪಿಯರ್ನ ಆ ನಿಗೂಢ ಜಗತ್ತಿಗೆ ಇಳಿಯುವ ಮುನ್ನ ಇಲ್ಲೊಂದು ಮಜವಾದ, ಬಹಳ ಜನರಿಗೆ ಗೊತ್ತೇ ಇರದ ವಿಷಯವಿದೆ. ಅದೇನೆಂದರೆ, ನಾನು ಮಾಡುತ್ತಿರುವ ಈ ಇಂಗ್ಲಿಷ್ ಸಾಹಿತ್ಯದ ಕೆಲಸ ಇದೆಯಲ್ಲ, ಅಂದರೆ ಕಾಲೇಜಿನಲ್ಲಿ ಕಾದಂಬರಿ, ಕವಿತೆಗಳನ್ನು ಪಾಠ ಮಾಡೋದು, ಇದು ಶುರುವಾದದ್ದೇ ಒಂದು ದೊಡ್ಡ ಜಗಳದ ಮೂಲಕ. ಹೌದು, ನಂಬಿದರೆ ನಂಬಿ, ಇವತ್ತು ನಾವೆಲ್ಲರೂ ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆ. ಆದರೆ 19ನೇ ಶತಮಾನದಲ್ಲಿ, ಅಂದರೆ ಇಡೀ ಜಗತ್ತು ರೈಲು, ಹಡಗು, ಟೆಲಿಗ್ರಾಫು, ಹೊಸ ಹೊಸ ಮದ್ದುಗಳು, ಹೀಗೆ ನೂರಾರು ವೈಜ್ಞಾನಿಕ ಆವಿಷ್ಕಾರಗಳ ಭರಾಟೆಯಲ್ಲಿದ್ದಾಗ, ಅಯ್ಯೋ, ಕತೆ ಕಾದಂಬರಿಗಳನ್ನೆಲ್ಲ ಒಂದು ವಿಷಯ ಅಂತ ಸ್ಕೂಲಲ್ಲಿ ಯಾಕೆ ಕಲಿಸ್ಬೇಕು ಅಂತ ಜನ ನಗುತ್ತಿದ್ದರು. ಅದರಿಂದ ಹೊಟ್ಟೆ ತುಂಬುತ್ತಾ, ಇಂಜಿನಿಯರಿಂಗ್ ಕಲಿ, ಲೆಕ್ಕ ಕಲಿ ಅನ್ನೋದು ಅವರ ವಾದವಾಗಿತ್ತು. ಈ ವಿಷಯದ ಬಗ್ಗೆ ಪೀಟರ್ ಬೇರಿ ಅಂತ ಒಬ್ಬ ದೊಡ್ಡ ವಿಮರ್ಶಕ ತನ್ನ ಬಿಗಿನಿಂಗ್ ಥಿಯರಿ ಪುಸ್ತಕದಲ್ಲಿ ಬಹಳ ಸ್ವಾರಸ್ಯಕರವಾದ ಸಂಗತಿಯನ್ನು ಹೇಳುತ್ತಾನೆ. ಆ ಕಾಲದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವರಂತಹ ಶ್ರೇಷ್ಠ ಚಿಂತಕರು ಒಂದು ಹೊಸ ವಾದವನ್ನು ಮುಂದಿಟ್ಟರು. ಅವರು ಹೇಳಿದ್ದು, ಹೌದು, ವಿಜ್ಞಾನ ಅದ್ಭುತ, ಅದು ನಮಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ, ಜಗತ್ತನ್ನೇ ಬದಲಾಯಿಸೋ ತಾಕತ್ತು ಕೊಡುತ್ತೆ. ಆದರೆ ಸಾಹಿತ್ಯ ಆ ಶಕ್ತಿಯನ್ನು ಹೇಗೆ ಬಳಸಬೇಕು ಎನ್ನುವ ಜ್ಞಾನವನ್ನು ಕೊಡುತ್ತದೆ. ನೋಡಿ, ಎಷ್ಟು ಮುಖ್ಯವಾದ ಮಾತಿದು. ವಿಜ್ಞಾನ ನಿಮಗೆ ಸಾವಿರಾರು ಮೈಲಿ ದೂರ ಸಂಪರ್ಕ ಮಾಡೋ ಟೆಕ್ನಾಲಜಿಯನ್ನು ಕೊಡಬಹುದು, ಆದರೆ ಆ ಟೆಕ್ನಾಲಜಿಯನ್ನು ಬಳಸಿ ಇನ್ನೊಬ್ಬ ಮನುಷ್ಯನ ಜೊತೆ ಏನು ಮಾತನಾಡಬೇಕು, ಯಾಕೆ ಮಾತನಾಡಬೇಕು, ಆ ಸಂಬಂಧದ ಬೆಲೆ ಏನು ಎನ್ನುವ ತಿಳುವಳಿಕೆಯನ್ನು ಕೊಡುವುದೇ ಸಾಹಿತ್ಯ. ವಿಜ್ಞಾನವು ನಾಲೆಡ್ಜ್ ಅಥವಾ ಜ್ಞಾನ ಕೊಟ್ಟರೆ, ಸಾಹಿತ್ಯ ವಿಸ್ಡಮ್ ಕೊಡುತ್ತದೆ. ಯಾಕೆಂದರೆ ವಿಸ್ಡಮ್ ಅಥವಾ ವಿವೇಕ ಇಲ್ಲದಿದ್ದಾಗ ಏನಾಗುತ್ತದೆ ಎನ್ನುವುದಕ್ಕೆ ಇತಿಹಾಸದಲ್ಲಿ ಉದಾಹರಣೆಗಳಿವೆ. ವಿಜ್ಞಾನದ ಅತ್ಯಂತ ದೊಡ್ಡ ಶಕ್ತಿಯಾದ ಅಣುಶಕ್ತಿ, ಅಟಾಮಿಕ್ ಎನರ್ಜಿ, ಮನುಷ್ಯನ ಒಳಿತಿಗೆ ಬಳಕೆಯಾಗುವ ಬದಲು ಬಾಂಬ್ ಆಗಿ ಸ್ಫೋಟಿಸಿ ಇಡೀ ನಾಗರಿಕತೆಯನ್ನೇ ನಾಶ ಮಾಡುವ ಭಯವನ್ನು ಹುಟ್ಟಿಸಿದ್ದು ಇದೇ ವಿವೇಕದ ಕೊರತೆಯಿಂದ. ಇವತ್ತು ನಾವು ಇನ್ನೊಂದು ದೊಡ್ಡ ವೈಜ್ಞಾನಿಕ ವಿಸ್ಮಯದ ಮುಂದೆ ನಿಂತಿದ್ದೇವೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಇದು ಲೆಕ್ಕಾಚಾರದಲ್ಲಿ ಜ್ಞಾನವನ್ನು ಒಟ್ಟು ಹಾಕುವುದರಲ್ಲಿ ನಮ್ಮ ಮೆದುಳಿಗಿಂತ 100 ಪಟ್ಟು ವೇಗವಾಗಿರಬಹುದು. ಆದರೆ ಕೇವಲ ತರ್ಕ, ಕೇವಲ ಡೇಟಾ ಮಾತ್ರ ಇರುವ ಈ AI ನಾಳೆ ನಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದಾಗ ಏನಾಗಬಹುದು? ನಾವು ಮನುಷ್ಯರು ಹೃದಯದಿಂದ ಸಾಹಿತ್ಯವನ್ನು ಓದುವುದನ್ನು, ಬರೆಯುವುದನ್ನು, ಅನುಭವಿಸುವುದನ್ನು ನಿಲ್ಲಿಸಿಬಿಟ್ಟರೆ, ನಾವು ಸೃಷ್ಟಿಸುವ AI ಕೂಡ ಹೃದಯ ಇಲ್ಲದ ಯಂತ್ರವಾಗಿಯೇ ಉಳಿಯುತ್ತದೆ. ಆ ಹೃದಯವಿಲ್ಲದ ಕರುಣೆ, ಅನುಕಂಪ, ನೈತಿಕತೆ ಇಲ್ಲದ ಅತಿ ಬುದ್ಧಿವಂತಿಕೆ ಇದೆಯಲ್ಲ, ಅದು ಆ ಬಾಂಬ್ಗಿಂತಲೂ ಅಪಾಯಕಾರಿ. ಜೀವನದ ಅತ್ಯಂತ ನಿರ್ಣಾಯಕವಾದ ಪಾಠಗಳು ಲೆಕ್ಕ ಆರ್ ಮ್ಯಾಥ್ಸ್ ಅಲ್ಲಿ ಇಲ್ಲ, ಅದು ಇರುವುದು ಇಂತಹ ಕತೆಗಳಲ್ಲಿ. ಅಂಥ ಕೆಲವು ಕತೆಗಳನ್ನು ಬರೆದ ಶೇಕ್ಸ್ಪಿಯರ್ನ ಬಗ್ಗೆ ನೋಡೋಣ ಬನ್ನಿ. ಈಗ ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ಬಗ್ಗೆ ಕೆಲ ವಿಚಾರಗಳನ್ನು ಗಮನಿಸೋಣ. ಶೇಕ್ಸ್ಪಿಯರ್ ಈ ನಾಟಕನ ಯಾಕೆ ಬರೆದ? ಈ ನಾಟಕನ ಶೇಕ್ಸ್ಪಿಯರ್ನ ಅತಿ ಕರಾಳ ನಾಟಕ ಅಂತ ಕರೆಯುತ್ತಾರೆ. ಯಾಕೆ? ಇದೊಂದು ಭಯಾನಕ, ರಕ್ತಸಿಕ್ತ, ನಿಗೂಢತೆಯ ಕತೆ. ಈ ನಾಟಕ ಶುರುವಾಗುವುದೇ 3 ಮಾಟಗಾತಿಯರಿಂದ. ಆದರೆ ಇಲ್ಲೊಂದು ವಿಸ್ಮಯಕಾರಿ ಸಂಗತಿ ಇದೆ. ಶೇಕ್ಸ್ಪಿಯರ್ ಸುಮ್ಮನೆ ಯಾಕೆ ಈ ಮಾಟಗಾತಿಯರನ್ನು ತಂದ? ಅವನು ಈ ನಾಟಕ ಬರೆಯುತ್ತಿದ್ದದ್ದು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ. ಆಗ ತಾನೇ ಇಂಗ್ಲೆಂಡಿನ ಸಿಂಹಾಸನಕ್ಕೆ ಒಬ್ಬ ಹೊಸ ರಾಜ ಬಂದಿದ್ದ. ಅವನ ಹೆಸರು 1ನೇ ಕಿಂಗ್ ಜೇಮ್ಸ್. ಈ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು ಮತ್ತು ಈ ರಾಜನಿಗೆ ಒಂದು ವಿಚಿತ್ರವಾದ, ತೀವ್ರವಾದ ಗೀಳು ಅಥವಾ ಅಬ್ಸೆಷನ್ ಇತ್ತು. ಅದೇ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಮಂತ್ರ. ನಂಬಿದರೆ ನಂಬಿ, ಈ ರಾಜ ಡಿಮನಾಲಜಿ ಅಂದರೆ ದೆವ್ವಗಳ ಮತ್ತು ಮಾಟದ ಅಧ್ಯಯನ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದ. ಅವನ ಕಾಲದಲ್ಲಿ ನೂರಾರು ಜನರನ್ನು ಇವಳು ಮಾಟಗಾತಿ ಅಂತ ಹಿಡಿದು ಸುಟ್ಟು ಹಾಕಿದ್ದರು. ಶೇಕ್ಸ್ಪಿಯರ್ನ ಜಾಣತನ ನೋಡಿ. ಅವನು ತನ್ನ ಹೊಸ ರಾಜನನ್ನು ಮೆಚ್ಚಿಸಲು ಏನು ಮಾಡಿದ? ಒಂದನೇದಾಗಿ ಅವನು ಸ್ಕಾಟ್ಲೆಂಡ್ನ ಕಥೆಯನ್ನೇ ಆರಿಸಿಕೊಂಡ, ಏಕೆಂದರೆ ಅದೇ ಕಿಂಗ್ಸ್ ಹೋಮ್ಲ್ಯಾಂಡ್. ಎರಡನೆಯದಾಗಿ ಕಥೆಯ ಕೇಂದ್ರದಲ್ಲಿ ರಾಜನಿಗೆ ಇಷ್ಟವಾದ ಮಾಟಗಾತಿಯರನ್ನೇ ತಂದು ನಿಲ್ಲಿಸಿದ. ಹಾಗಾಗಿ ಅಂದು ಆ ನಾಟಕ ನೋಡುತ್ತಿದ್ದ ಪ್ರೇಕ್ಷಕರಿಗೆ ಆ ಮಾಟಗಾತಿಯರು ಇವತ್ತು ನಮಗೆ ಹ್ಯಾರಿ ಪಾಟರ್ ತರಹ ಕಲ್ಪನೆ, ಫ್ಯಾಂಟಸಿ ಆಗಿರಲೇ ಇಲ್ಲ. ಅದು ಅವರನ್ನು ಬೆಚ್ಚಿ ಬೀಳಿಸುವ ವಾಸ್ತವ ಆಗಿತ್ತು.
ಅದಕ್ಕಾಗಿಯೇ ಆ ಇಡೀ ನಾಟಕದಲ್ಲಿ ಒಂದು ರೀತಿಯ ಉಸಿರುಗಟ್ಟಿಸುವ ಕರಾಳ ವಾತಾವರಣವಿದೆ. ಆ ಕಾಲವೇ ಅಂದರೆ ಜಕೋಬಿಯನ್ ಏಜ್ ಆಗಿತ್ತು. ಆದರೆ ಈ ನಾಟಕದ ನಿಜವಾದ ವಿಸ್ಮಯ ಆ ಮಾಟಗಾತಿಯರಲ್ಲ, ಅದು ಮ್ಯಾಕ್ಬತ್ನ ಮನಸ್ಸು. ನೋಡಿ, ಮ್ಯಾಕ್ಬತ್ ಕತೆ ಶುರುವಾದಾಗ ಆತ ಕೆಟ್ಟವನಾಗಿರುವುದಿಲ್ಲ, ಅವನೊಬ್ಬ ಹೀರೋ, ಮಹಾವೀರ. ಆದರೆ ಆ ಮಾಟಗಾತಿಯರು ಅವನ ತಲೆಯಲ್ಲಿ ಒಂದು ಐಡಿಯಾವನ್ನು, ಒಂದು ವೈರಸ್ಸನ್ನು ಬಿತ್ತುತ್ತಾರೆ. ನೀನು ರಾಜನಾಗುತ್ತೀಯಾ? ಇಲ್ಲಿಂದಲೇ ಅವನ ಮಾನಸಿಕ ಪತನ ಶುರುವಾಗುವುದು. 100 ವರ್ಷಗಳ ನಂತರ ಬಂದ ಸಿಗ್ಮಂಡ್ ಫ್ರಾಯ್ಡ್ ಮನುಷ್ಯನ ಮನಸ್ಸನ್ನು ವಿಶ್ಲೇಷಿಸಲು ನಮಗೆ ಕೆಲವು ಸಾಧನಗಳನ್ನು ಕೊಟ್ಟ. ಫ್ರಾಯ್ಡ್ನ ಕನ್ನಡಕದಲ್ಲಿ ಮ್ಯಾಕ್ಬತ್ನನ್ನು ನೋಡಿದರೆ ಇದೊಂದು ಅತಿಯಾದ ಮಹತ್ವಾಕಾಂಕ್ಷೆ ಅಥವಾ ಆಂಬಿಷನ್ ಒಬ್ಬ ಮನುಷ್ಯನನ್ನು ಹೇಗೆ ತಿಂದು ಹಾಕುತ್ತದೆ ಎನ್ನುವುದರ ಅದ್ಭುತ ಕೇಸ್ ಸ್ಟಡಿ. ಹೀರೋ ಆಗಿದ್ದ ಮ್ಯಾಕ್ಬತ್ ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾದ. ಒಬ್ಬ ಹೀರೋ ಆಗಿದ್ದವನು ಮಹತ್ವಾಕಾಂಕ್ಷೆ ಎಂಬ ಒಂದೇ ಒಂದು ಐಡಿಯಾದಿಂದ ಪ್ರೇರಿತನಾಗಿ ತನ್ನ ಆತ್ಮವನ್ನೇ ಕೊಂದು ಒಬ್ಬ ಶೂನ್ಯ ವ್ಯಕ್ತಿಯಾಗುವ ಈ ಮಾನಸಿಕ ಪತನ ಇದೆಯಲ್ಲ, ಇದೇ ಮ್ಯಾಕ್ಬತ್ ದುರಂತದ ನಿಜವಾದ ವಿಸ್ಮಯ. ಈಗ ಹ್ಯಾಮ್ಲೆಟ್ನ ಬಗ್ಗೆ ನೋಡೋಣ. ಕತೆ ತುಂಬ ಸರಳ. ರಾಜಕುಮಾರನ ತಂದೆಯನ್ನು ಅವನ ಚಿಕ್ಕಪ್ಪನೇ ಕೊಲೆ ಮಾಡಿ ಸಿಂಹಾಸನ ಏರಿ ತಾಯಿಯನ್ನೇ ಮದುವೆಯಾಗಿ ಬಿಡುತ್ತಾನೆ. ತಂದೆಯ ಪ್ರೇತವೇ ಬಂದು ನನಗಾಗಿ ಸೇಡಿ ತೀರಿಸಿಕೋ ಎಂದು ಕೇಳಿಕೊಳ್ಳುತ್ತದೆ. ಹ್ಯಾಮ್ಲೆಟ್ನ ಕೆಲಸ ಏನು? ತಕ್ಷಣ ಹೋಗಿ ಖಡ್ಗ ತೆಗೆದುಕೊಂಡು ಚಿಕ್ಕಪ್ಪನನ್ನು ಇರಿದು ಬಿಡುವುದು. ನಾಟಕ ಅಲ್ಲೇ ಮುಗಿಯಬೇಕು. ಆದರೆ ಅವನು ಅದನ್ನು ಮಾಡುವುದೇ ಇಲ್ಲ. ಮ್ಯಾಕ್ಬತ್ನ ಸಮಸ್ಯೆ ಏನೋ ಮಾಡಿದ್ದು, ಡೂಯಿಂಗ್ ಸಮಥಿಂಗ್ ರಾಂಗ್. ಆದರೆ ಹ್ಯಾಮ್ಲೆಟ್ನ ಸಮಸ್ಯೆ ಏನನ್ನೂ ಮಾಡದಿರುವುದು, ಡೂಯಿಂಗ್ ನಥಿಂಗ್ ಅಟ್ ಆಲ್. ಇದು ಮಾನಸಿಕ ನಿಷ್ಕ್ರಿಯತೆಯ ಸೈಕಾಲಜಿಕಲ್ ಇನ್ಯಾಕ್ಷನ್ ಬಗ್ಗೆ ಶೇಕ್ಸ್ಪಿಯರ್ ನಡೆಸಿದ ಒಂದು ಅದ್ಭುತ ಕೇಸ್ ಸ್ಟಡಿ. ಹ್ಯಾಮ್ಲೆಟ್ನ ಕಥೆಯ ಬಗ್ಗೆ ಆಳವಾಗಿ ಚರ್ಚಿಸಲು ಸಮಯದ ಅಭಾವವಿರುವುದರಿಂದ ನಾವು ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋಣ. ಶೇಕ್ಸ್ಪಿಯರ್ ಇಂತಹ ತಲೆ ತಿನ್ನುವ, ಗೊಂದಲದ, ಶೂನ್ಯವಾದದ ನಾಟಕವನ್ನು ಆ ನಿರ್ದಿಷ್ಟ ಸಮಯದಲ್ಲಿ ಯಾಕೆ ಬರೆದ? ಯಾಕೆಂದರೆ ಅವನು ಈ ನಾಟಕ ಬರೆಯುತ್ತಿದ್ದಾಗ ಇಡೀ ಇಂಗ್ಲೆಂಡ್ ದೇಶವೇ ಒಂದು ಹ್ಯಾಮ್ಲೆಟ್ ಸ್ಥಿತಿಯಲ್ಲಿತ್ತು. ಇಡೀ ದೇಶದ ಮುಂದಿದ್ದ ಒಂದೇ ಒಂದು ಪ್ರಶ್ನೆ, ನೆಕ್ಸ್ಟ್ ಯಾರು? ಮುಂದಿನ ರಾಜ ಯಾರು? ನೋಡಿ, ಆ ಸಮಯದಲ್ಲಿ ಇಂಗ್ಲೆಂಡನ್ನು ಆಳುತ್ತಿದ್ದವಳು ಮಹಾರಾಣಿ ಎಲಿಜಬೆತ್. ಅವಳು ವರ್ಜಿನ್ ಕ್ವೀನ್, ಮದುವೆ ಆಗಿರಲಿಲ್ಲ, ಮಕ್ಕಳಿರಲಿಲ್ಲ ಮತ್ತು ಮುಖ್ಯವಾಗಿ ಅವಳಿಗೆ ವಿಪರೀತ ವಯಸ್ಸಾಗಿತ್ತು. ಅವಳು ಸಾವಿನ ಅಂಚಿನಲ್ಲಿದ್ದಳು. ಯಾರಿಗೆ ಗೊತ್ತು? ರಾಣಿಯಾದರೋ ಆ ವಿಷಯವನ್ನು, ಅಂದರೆ ರಾಜ ಯಾರು ಅನ್ನೋ ವಿಷಯವನ್ನು ಹೇಳುತ್ತಲೇ ಇರಲಿಲ್ಲ. ಇಡೀ ಅರಮನೆಯ ತುಂಬ ಗೂಢಾಚಾರರು, ಪಿಸುಮಾತುಗಳು, ಸಂಚುಕೋರರು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವ ಸ್ಥಿತಿ. ಇದೇ ವಾತಾವರಣ ತಾನೇ ಹ್ಯಾಮ್ಲೆಟ್ನ ಅರಮನೆಯಲ್ಲೂ ಇರುವುದು. ಇಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಒಬ್ಬ ನಿಜವಾದ ಹ್ಯಾಮ್ಲೆಟ್ ಇದ್ದ. ಅವನ ಹೆಸರು ಅರ್ಲ್ ಆಫ್ ಎಸೆಕ್ಸ್. ಅವನು ರಾಣಿಯ ಪ್ರೀತಿಯ ಸೇನಾಪತಿ, ಜನರ ಕಣ್ಣಿಗೆ ಹೀರೋ. ಆದರೆ ಅವನೊಬ್ಬ ಅತಿ ಬುದ್ಧಿವಂತ, ಅಷ್ಟೇ ಗೊಂದಲದ, ಅಷ್ಟೇ ಮಹತ್ವಾಕಾಂಕ್ಷೆಯ ವ್ಯಕ್ತಿ. ಕೊನೆಗೆ ಅವನು ರಾಣಿಯ ವಿರುದ್ಧವೇ ದಂಗೆ ಎದ್ದು ಸೋತು ಹೋಗಿ ತಲೆ ಕೆಳೆದುಕೊಂಡ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ನಿಗೂಢವಾದ ಒಗಟು ಇಲ್ಲಿದೆ. ಅದೇ ಪ್ರೇತದ ಗೋಸ್ಟ್ ಒಗಟು. ಇವತ್ತು ನಮಗೆ ಪ್ರೇತ ಅಂದರೆ ಒಂದು ಹಾರರ್ ಕತೆ ಅಷ್ಟೇ. ಆದರೆ ಅಂದಿನ ಇಂಗ್ಲೆಂಡ್ನಲ್ಲಿ ಅದೊಂದು ಧಾರ್ಮಿಕ ಬಿಕ್ಕಟ್ಟು, ರಿಲಿಜಿಯಸ್ ಕ್ರೈಸಿಸ್. ಯಾಕೆಂದರೆ ಇಂಗ್ಲೆಂಡ್ ಆಗಷ್ಟೇ ಕ್ಯಾಥೋಲಿಕ್ ಧರ್ಮದಿಂದ ಪ್ರೊಟೆಸ್ಟೆಂಟ್ ಧರ್ಮಕ್ಕೆ ಬದಲಾಗಿತ್ತು. ಕ್ಯಾಥೋಲಿಕ್ ಧರ್ಮದ ಪ್ರಕಾರ ಪರ್ಗೇಟರಿ ಅಂತ ಒಂದು ಜಾಗ ಇತ್ತು. ಅಲ್ಲಿ ಸತ್ತವರ ಆತ್ಮಗಳು ಶುದ್ಧೀಕರಣಕ್ಕಾಗಿ ಕಾಯುತ್ತಿದ್ದವು. ಹಾಗಾಗಿ ಹ್ಯಾಮ್ಲೆಟ್ನ ತಂದೆಯ ಪ್ರೇತ ಪರ್ಗೇಟರಿಯಿಂದ ಬಂದ ನಿಜವಾದ ಆತ್ಮವಾಗಿರಬಹುದು. ಆದರೆ ಹೊಸ ಪ್ರೊಟೆಸ್ಟೆಂಟ್ ಧರ್ಮದ ಪ್ರಕಾರ ಪರ್ಗೇಟರಿ ಅನ್ನೋ ಜಾಗವೇ ಸುಳ್ಳು, ಸ್ವರ್ಗ ಮತ್ತು ನರಕ ಬಿಟ್ಟರೆ ಬೇರೇನೂ ಇಲ್ಲ. ಹಾಗಾದರೆ ಈ ಪ್ರೇತ ಎಲ್ಲಿಂದ ಬಂತು? ಅದು ತಂದೆಯ ಆತ್ಮವೇ ಅಲ್ಲ, ಅದು ನರಕದಿಂದ ಬಂದ ಸೈತಾನ, ಡೀಮನ್. ಈಗ ಅರ್ಥ ಆಯ್ತೆ ಹ್ಯಾಮ್ಲೆಟ್ನ ಗೊಂದಲ. ಅವನು ತಂದೆಯ ಪ್ರೇತ ಬಂದು ನನ್ನ ತಮ್ಮ ನನ್ನನ್ನು ಕೊಂದ, ಸೇಡು ತೀರಿಸಿಕೋ ಅಂತ ಹೇಳಿದಾಗ ಅನ್ಕೊಳ್ಳೋದು, ಇದು ನಿಜವಾಗಿ ನನ್ನ ಅಪ್ಪನ ಆತ್ಮವೇ ಅಥವಾ ನನ್ನನ್ನು ಪಾಪದ ಕೂಪಕ್ಕೆ ತಳ್ಳಲು ಬಂದ ಸೈತಾನನು? ಒಂದು ವೇಳೆ ಅದು ಸೈತಾನನಾಗಿದ್ದು ಅದರ ಮಾತು ಕೇಳಿ ಅವನು ರಾಜನನ್ನು ಕೊಂದರೆ ಅವನು ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ಈ ಒಂದು ಧಾರ್ಮಿಕ ಗೊಂದಲವೇ ಅವನನ್ನು ಮಾಡುವುದೋ ಬೇಡವೋ, ಟು ಬಿ ಆರ್ ನಾಟ್ ಟು ಬಿ ಎಂಬ ನಿಷ್ಕ್ರಿಯತೆಗೆ ತಳ್ಳುತ್ತದೆ. ಮ್ಯಾಕ್ಬೆತ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದದ್ದು ಹೊಸ ರಾಜ ಮೊದಲನೇ ಜೇಮ್ಸ್ ನನ್ನು ಮೆಚ್ಚಿಸಲು ಅಂತ ನಾವು ನೋಡಿದ್ವಿ. ಹ್ಯಾಮ್ಲೆಟ್ ಕತೆನೂ ಸ್ಥೂಲವಾಗಿ ಕೇಳಿದ್ವಿ. ಈಗ ಶೇಕ್ಸ್ಪಿಯರ್ನ ಅದ್ಭುತ ದುರಂತ ನಾಟಕವಾದ ಲಿಯರ್ ಮಹಾಶಯನ ಬಗ್ಗೆ ಕೆಲವು ವಿಷಯಗಳನ್ನು ಗಮನಿಸೋಣ. ಲಿಯರ್ ನಾಟಕವನ್ನು ಶೇಕ್ಸ್ಪಿಯರ್ ಬರೆದಿದ್ದು ಇದೇ ರಾಜನಿಗಾಗಿ. ಆದರೆ ಇಲ್ಲಿನ ವಿಸ್ಮಯವೇ ಬೇರೆ. 1ನೇ ಕಿಂಗ್ ಜೇಮ್ಸ್ ಮೂಲತಃ ಸ್ಕಾಟ್ಲೆಂಡ್ನವನು. ಅವನು ಇಂಗ್ಲೆಂಡ್ನ ರಾಜನಾದಾಗ ಅವನ ತಲೆಯಲ್ಲಿ ಒಂದು ದೊಡ್ಡ ಕನಸಿತ್ತು, ಒಂದು ಗೀಳು ಅಬ್ಸೆಷನ್ ಇತ್ತು. ಅದು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಅನ್ನು ಒಟ್ಟುಗೂಡಿಸಿ ಗ್ರೇಟ್ ಬ್ರಿಟನ್ ಎಂಬ ಒಂದು ಅಖಂಡ ರಾಜ್ಯವನ್ನು ಸೃಷ್ಟಿಸುವುದು. ಇಡೀ ಪಾರ್ಲಿಮೆಂಟಲ್ಲಿ ಇದೇ ಚರ್ಚೆ ಆಗುತ್ತಿತ್ತು. ರಾಜ್ಯವನ್ನು ಒಗ್ಗೂಡಿಸಬೇಕೇ ಬೇಡವೇ?
ಈಗ ಶೇಕ್ಸ್ಪಿಯರ್ನ ಜಾಣತನ ನೋಡಿ. ರಾಜ ಜೇಮ್ಸ್ ಒಗ್ಗೂಡಿಸಬೇಕು ಎನ್ನುತ್ತಿದ್ದಾಗ ಶೇಕ್ಸ್ಪಿಯರ್ ಒಂದು ನಾಟಕ ಬರೆಯುತ್ತಾನೆ. ಈ ನಾಟಕದ ಕಥೆ ಏನು? ಒಬ್ಬ ರಾಜ ತನ್ನ ಅಖಂಡ ರಾಜ್ಯವನ್ನು ವಿಭಜನೆ ಮಾಡಿದ್ದರೆ ಏನಾಗುತ್ತದೆ ಎನ್ನುವುದು. ಕಿಂಗ್ ಲಿಯರ್ ಒಂದು ರಾಜಕೀಯ ಭಯಾನಕ ಕಥೆ. ಇದು ಶೇಕ್ಸ್ಪಿಯರ್ ತನ್ನ ರಾಜನಿಗೆ ಕೊಡುತ್ತಿದ್ದ ಒಂದು ರೀತಿಯ ಎಚ್ಚರಿಕೆ. ಮಹಾರಾಜ, ಒಂದು ರಾಜ್ಯವನ್ನು ಒಡೆಯುವುದು ಇಷ್ಟು ಸುಲಭವಲ್ಲ. ಒಮ್ಮೆ ನೀನು ಅದನ್ನು ವಿಭಜಿಸಿದರೆ ಅದು ಅರಾಜಕತೆಗೆ, ಅಂತರ್ಯುದ್ಧಕ್ಕೆ, ಸಿವಿಲ್ ವಾರ್ ಮತ್ತು ರಕ್ತಪಾತಕ್ಕೆ ಕಾರಣವಾಗುತ್ತದೆ. ಇವೆಲ್ಲಕ್ಕಿಂತ ದೊಡ್ಡ ವಿಸ್ಮಯ ಮತ್ತು ನಿಗೂಢತೆ ಇರುವುದು ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ಕಥೆಯನ್ನು ತಾನೇ ಸೃಷ್ಟಿಸಿದಲ್ಲ. ಇದಕ್ಕೂ ಮೊದಲು ಕಿಂಗ್ ಲಾಯರ್ ಎಂಬ ಒಂದು ಹಳೆಯ ನಾಟಕ ಇಂಗ್ಲೆಂಡಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಆದರೆ ಆ ನಾಟಕ ಸುಖಾಂತ್ಯದಲ್ಲಿ ಕೊನೆಯಾಗುತ್ತದೆ. ಈಗ ಯೋಚಿಸಿ, ಶೇಕ್ಸ್ಪಿಯರ್ನ ಬಳಿ ಒಂದು ರೆಡಿಮೇಡ್ ಹ್ಯಾಪಿ ಎಂಡಿಂಗ್ ಕತೆ ಇತ್ತು. ಆದರೆ ಅವನು ಅದನ್ನು ಬೇಕಂತಲೇ ನಿರ್ದಯವಾಗಿ ಬದಲಿಸಿದ. ಅವನು ಈ ನಾಟಕದ ಮುಖ್ಯ ಪಾತ್ರಧಾರಿ ಕಾರ್ಡಿಲಿಯಾಳನ್ನು ಕೊಂದುಬಿಟ್ಟ. ಯಾಕೆಂದರೆ ಶೇಕ್ಸ್ಪಿಯರ್ ಬದುಕುತ್ತಿದ್ದ ಕಾಲ ಎಲಿಜಬೆತ್ ಯುಗ, ಗೋಲ್ಡನ್ ಏಜ್ ಅಂತ್ಯವಾಗುತ್ತಿತ್ತು. ಅದು ಗೊಂದಲದ, ನಿರಾಶಾವಾದದ, ಪೆಸಿಮಿಸಂ ಕಾಲ. ಆ ಕಾಲಕ್ಕೆ ಆ ಹಳೆಯ ಎಲ್ಲವೂ ಕೊನೆಗೆ ಸರಿ ಹೋಗುತ್ತದೆ, ಶುಭಂ ಎಂಬ ಸುಖಾಂತ್ಯದ ಕತೆ ಒಂದು ಸುಳ್ಳಿನಂತೆ, ಒಂದು ಬೂಟಾಟಿಕೆಯಂತೆ ಕಂಡಿತು. ಶೇಕ್ಸ್ಪಿಯರ್ ಒಂದು ಭಯಾನಕ ಸತ್ಯವನ್ನು ತೋರಿಸಬೇಕಿತ್ತು. ಅದೇ ವಿಸ್ಮಯ. ಕೆಲವೊಮ್ಮೆ ಜೀವನದಲ್ಲಿ ನಾವು ಪಾಠ ಕಲಿತರೂ, ಒಳ್ಳೆಯವರಾದರೂ ಕೊನೆಗೆ ನಮಗೆ ಶಿಕ್ಷೆಯೇ ಕಾದಿರುತ್ತದೆ. ಕೆಲವೊಮ್ಮೆ ಈ ಜಗತ್ತು, ಈ ಪ್ರಕೃತಿ ಯಾವ ಕಾರಣವೂ ಇಲ್ಲದೆ ಅನ್ಜಸ್ಟ್ ಅಥವಾ ಮುಗ್ಧರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಒಂದು ಕ್ಷಣ ಯೋಚಿಸಿ, ಲಿಯರ್ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಆಯಿತು, ಅವನು ಪಾಠ ಕಲಿತ. ಆದರೆ ಕಾರ್ಡಿಲಿಯಾ ಏನು ತಪ್ಪು ಮಾಡಿದಳು? ಸಾಯುವ ಶಿಕ್ಷೆ ಅವಳಿಗೆ ಏಕೆ ಬಂತು? ಕೊನೆಯ ದೃಶ್ಯದಲ್ಲಿ ಆ ಮುದುಕ ಲಿಯರ್ ತನ್ನ ಮಗಳ ಹೆಣವನ್ನು ಎತ್ತಿಕೊಂಡು, ಯಾಕೆ ನಾಯಿಗೂ ಬದುಕಿದೆ, ಈ ಮಗು ಬದುಕೋಬಾರ್ದಿತ್ತೆ? ವೈ ಶುಡ್ ಅ ಡಾಗ್, ಅ ಹಾರ್ಸ್, ಅ ರ್ಯಾಟ್ ಹ್ಯಾವ್ ಲೈಫ್ ಆ್ಯಂಡ್ ದೌ ನೋ ಬ್ರೆತ್ ಎಟ್ ಆಲ್ ಎಂದು ಆಕಾಶ ನೋಡಿ ಕೂಗುತ್ತಾನೆ. ಆದರೆ ಆಕಾಶದಿಂದ ಯಾವ ಉತ್ತರವೂ ಬರುವುದಿಲ್ಲ. ಕೆಲವೊಮ್ಮೆ ಜೀವನ ಅಥವಾ ದೇವರು ನಮಗೆ ಪಾಠ ಕಲಿಸಲು ಕಷ್ಟ ಕೊಡುವುದಿಲ್ಲ. ಕೆಲವೊಮ್ಮೆ ಅದು ಯಾವ ಕಾರಣವೂ ಇಲ್ಲದೆ ಅನ್ಜಸ್ಟ್, ಅತಿಯಾಗಿ, ಟೂ ಮಚ್ ನಮ್ಮನ್ನು ನಾಶ ಮಾಡುತ್ತದೆ. ನಾವು ಬರೀ ಆಟದ ದಾಳಗಳು ಅಷ್ಟೇ ಅಂತ ಶೇಕ್ಸ್ಪಿಯರ್ ಹೇಳುತ್ತಿರಬಹುದು. ನಾವು ಈಗ ಮಾತನಾಡಿದ ಈ ನಾಟಕಗಳನ್ನೆಲ್ಲ ಶೇಕ್ಸ್ಪಿಯರ್ ಯಾವಾಗ ಬರೆದುದು ಗೊತ್ತೇ? ಇವತ್ತಿಗೆ ಸರಿಯಾಗಿ 400 ವರ್ಷಗಳ ಹಿಂದೆ, 17ನೇ ಶತಮಾನದ ಆರಂಭದಲ್ಲಿ. 4 ಶತಮಾನಗಳ ಹಿಂದಿನ ಹಳೆಯ ಇಂಗ್ಲಿಷ್ನಲ್ಲಿ ಬರೆದ ಈ ಕಥೆಗಳು ಇವತ್ತು ನಮಗೆ, ಈ 21ನೇ ಶತಮಾನದ ಕನ್ನಡದ ಕೇಳುಗರಿಗೆ ಯಾಕೆ ಬೇಕು? ಇದೇ ನೋಡಿ ಶೇಕ್ಸ್ಪಿಯರ್ ಎಂಬ ಮಹಾವಿಸ್ಮಯ. ಏಕೆಂದರೆ ಜಗತ್ತು ಬದಲಾಗಿದೆ, ನಮ್ಮ ಟೆಕ್ನಾಲಜಿ ಬದಲಾಗಿದೆ. ನಾವು ಕುದುರೆ ಗಾಡಿಯಿಂದ AI ಜಗತ್ತಿಗೆ ಬಂದಿದ್ದೇವೆ. ಆದರೆ ಒಂದು ಮಾತ್ರ ಬದಲಾಗಲಿಲ್ಲ, ಅದು ನಮ್ಮ ಮನುಷ್ಯನ ಸ್ವಭಾವ. ಇವತ್ತಿಗೂ ಮ್ಯಾಕ್ಬೆತ್ ನಾಟಕದ ವಿಸ್ಮಯ ಮುಗುದಿಲ್ಲ. ಹ್ಯಾಮ್ಲೆಟ್ನ ವಿಸ್ಮಯ ಅದು ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ. ಇವತ್ತು ನಮ್ಮ ಬಳಿ ಇಂಟರ್ನೆಟ್ ಇದೆ, ನಮ್ಮ ಬಳಿ ಮಾಹಿತಿ, ಇನ್ಫಾರ್ಮೇಶನ್ ಜಾಸ್ತಿ ಆಗಿದೆ. ಆದರೆ ನಿರ್ಧಾರ, ಆಕ್ಷನ್ ತೆಗೆದುಕೊಳ್ಳುವ ಶಕ್ತಿ ಕಮ್ಮಿ ಆಗಿದೆ. ಅತಿಯಾಗಿ ಯೋಚಿಸುತ್ತಾ, ಓವರ್ ಥಿಂಕಿಂಗ್ ಮಾಡುತ್ತಾ ಒಳ್ಳೆಯ ಸಮಯವನ್ನು ಕಳೆದುಕೊಳ್ಳುವ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಹ್ಯಾಮ್ಲೆಟ್ಗಳೇ. ಇನ್ನು ಕಿಂಗ್ ಲಿಯರ್ನ ವಿಸ್ಮಯ ತನ್ನ ಅಹಂನಿಂದಲೇ ಕುಟುಂಬವನ್ನು ಮುರಿದುಕೊಳ್ಳುವ, ಕೊನೆಗೆ ತನ್ನ ಬದುಕೇ ಮೀನಿಂಗ್ಲೆಸ್ ಅಥವಾ ಅರ್ಥವಿಲ್ಲದ್ದು ಎಂದು ಒದ್ದಾಡುವ ಮುದುಕನ ಕತೆ ಇವತ್ತಿನ ನಮ್ಮ ಒಂಟಿತನದ ಮಾಡರ್ನ್ ಲೋನ್ಲಿನೆಸ್ ಕಥೆಯಂತೆಯೇ ಇಲ್ಲವೇ? ಹಾಗಾಗಿ ಶೇಕ್ಸ್ಪಿಯರ್ ಒಬ್ಬ ಕವಿಯಲ್ಲ, ಅವನು ಮನುಷ್ಯನ ಮನಸ್ಸೆಂಬ ನಿಗೂಢ ಯಂತ್ರವನ್ನು ಬಿಡಿಸಿ ನೋಡಿದ ವಿಜ್ಞಾನಿ. ಶೇಕ್ಸ್ಪಿಯರ್ ಎಂಬುದು ಒಂದು ಮುಗಿದ ಅಧ್ಯಾಯ ಖಂಡಿತ ಅಲ್ಲ, ಅದೊಂದು ತೆರೆದ ಪುಸ್ತಕ. ನಾವು ಅಗೆದಷ್ಟು ನಮ್ಮದೇ ಹೊಸ ರಹಸ್ಯಗಳು, ನಮ್ಮದೇ ವಿಸ್ಮಯಗಳು ಅದರಲ್ಲಿ ಸಿಗುತ್ತಲೇ ಇರುತ್ತವೆ. ಇಂತಹ ವಿಸ್ಮಯಗಳಿಗೆ ಭಾಷೆಯ ಗಡಿಯಿಲ್ಲ. ನಮ್ಮ ಮಕ್ಕಳಲ್ಲಿ ಮತ್ತು ನಮ್ಮಲ್ಲಿ ಈ ಕಥೆಗಳನ್ನು, ಈ ರಹಸ್ಯಗಳನ್ನು ತಿಳಿಯುವ ಕುತೂಹಲ, ವಿಸ್ಮಯ, ಇದನ್ನು ಸದಾ ಜೀವಂತ